ಇಲ್ಲ ಅಷ್ಟೇ. ಲಕ್ಷ್ಮೀನ ಎಲ್ಲರೂ ಕುಣಿಸ್ತಾರೆ, ಅರೆ ನಾವು ಲಕ್ಷ್ಮಿನ ಕರ್ಕೋಗಿ ಬಂದಿದ್ದೀವಿ ಅಷ್ಟೇ. ಈ ಹಬ್ಬದ ಸ್ಪೆಷಲ್ ಏನು ಸರ್ ನಿಮ್ಮ ಪ್ರಕಾರ? ಈ ಹಬ್ಬದ ಸ್ಪೆಷಲ್ ನಮ್ಗೆ ಗೊತ್ತಿಲ್ಲ ಮೇಡಮ್, ನಮಗೆ ದುಡ್ಡು ಮಾಡ್ಬೇಕಷ್ಟೇ. ಈಗ ಅದೇ ಸ್ಪೆಷಲ್ ಎಲ್ಲ ಲಕ್ಷ್ಮೀ ಪೂಜೆ ಮಾಡೋಕ್ಕೆ ದುಡ್ಡು ಬರೋಕ್ಕೆ ನಾವು ಅದನ್ನೇ ಮಾಡ್ತಾ ಇರೋದಿಲ್ಲ. ಈ ಹಬ್ಬದ ಟೈಮಲ್ಲಿ ಎಲ್ಲ ರೇಟ್ಗಳು ಜಾಸ್ತಿ ಆಗ್ತಿದೆ, ಹೌದು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಮ್ಮ ಬಡವರು ಹಬ್ಬ ಮಾಡೋದು ಕಷ್ಟ. ರೇಟ್ ಜಾಸ್ತಿ ಏನು ಮಾಡೋದು, ರೇಟ್ ಆದರೂ ಮಾಡಲೇಬೇಕು, ಕಮ್ಮಿ ಆದರೂ ಮಾಡಲೇಬೇಕಲ್ಲ. ರೇಟ್ ಜಾಸ್ತಿ ಆಗಿದೆ, ಜನ ಇಲ್ವಲ್ಲ, ಹಬ್ಬಗಳು ಮಾಡ್ತಾ ಇಲ್ವಲ್ಲ, ದುಡ್ಡು ಇರ್ಬೇಕಲ್ಲ, ಮೇನ್ ದುಡ್ಡು 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 ದುಡ್ಡೇ ದೊಡ್ಡಪ್ಪ. ದುಡ್ಡಿದ್ರೆ ತಾನೇ ಹಬ್ಬ, ದುಡ್ಡಿಲ್ಲ ಅಂದ್ರೆ ಏನು ಹಬ್ಬ ಆಗುತ್ತೆ? ಮೇಡಮ್, ಹೆಣ್ಣು ಮಕ್ಳುಗಳಿಗೆ ಮೆಸೇಜ್ ಏನಪ್ಪ ಅಂತಂದರೆ ಖುಷಿಯಾಗಿ ಚೆನ್ನಾಗಿ ಮನೆಗಳಲ್ಲಿ ಏನು ಗಲಾಟೆ ಮಾಡ್ಕೊಳ್ಳೋದಂಗೆ ಆರಾಮಾಗಿ ಖುಷಿಯಾಗಿದ್ರೆ ಅದೇ ವರಲಕ್ಷ್ಮಿ. ಹಾಯ್, ಸುದರ್ಶನ್ ಅಂತ. ಶಾಪಿಂಗ್ ಮಾಡಕ್ಕೆ ಬಂದಿದ್ದೀರಾ? ವ್ಯಾಪಾರನೇ ಮಾಡ್ತಾ ಇದ್ದೀನಿ. ಸೂಪರ್. ಹೇಗೆ ಹೋಗ್ತಿದೆ ವ್ಯಾಪಾರ? ತಗ್ಮಟ್ಗೆ ಹೋಗ್ತಿದೆ. ಇವತ್ತು ಹಬ್ಬ ಸ್ಪೆಷಲ್ಗೆ ಚೆನ್ನಾಗಿ ಆಗ್ಬೇಕಲ್ಲ? ಏನೂ ಇಲ್ಲ ಮೇಡಮ್, ಅಷ್ಟರಲ್ಲೇ ಮಳೆ ಏಟು. ಮಳೆ ಇಲ್ಲ, ರೇಟ್ ಎಲ್ಲ ಹೇಗಿದೆ? ಏನು ಮೇಡಮ್? ರೇಟು ರೇಟ್ ಅಲ್ಲೇ ದುಬಾರಿ ಇದೆ ಮೇಡಮ್. ಇಲ್ಲ ಅಷ್ಟೇ, ಮಾಡ್ತೀರಾ? ಇಲ್ಲೇ ಹಬ್ಬ ಮಾಡ್ತಾ ಇದ್ದೀವಿ. ನಿಮ್ಮನೆ ಮಾಡಲ್ಲ? ಲಕ್ಷ್ಮೀನ ಎಲ್ಲರೂ ಕುಣಿಸ್ತಾರೆ, ಅರೆ ನಾವು ಲಕ್ಷ್ಮಿನ ಕರ್ಕೋಗಿ ಬಂದಿದ್ದೀವಿ ಅಷ್ಟೇ. ಓ, ಓಕೆ ಓಕೆ ಓಕೆ. ಈ ಹಬ್ಬದ ಸ್ಪೆಷಲ್ ಏನು ಸರ್ ನಿಮ್ಮ ಪ್ರಕಾರ? ಈ ಹಬ್ಬದ ಸ್ಪೆಷಲ್ ನಮ್ಗೆ ಗೊತ್ತಿಲ್ಲ ಮೇಡಮ್, ನಮಗೆ ದುಡ್ಡು ಮಾಡ್ಬೇಕಷ್ಟೇ. ಈಗ ಲಕ್ಷ್ಮಿ ಅಂದ್ರೇನೆ ದುಡ್ಡು ಅಲ್ವಾ? ಹೌದು. ಅದೇ ಸ್ಪೆಷಲ್ ಅಲ್ವಾ? ಅದೇ ಸ್ಪೆಷಲ್ ಎಲ್ಲ ಲಕ್ಷ್ಮೀ ಪೂಜೆ ಮಾಡೋಕ್ಕೆ ದುಡ್ಡು ಬರೋಕ್ಕೆ ನಾವು ಅದನ್ನೇ ಮಾಡ್ತಾ ಇರೋದಿಲ್ಲಿ. ಓಕೆ, ಅವ್ರ ಮನೇಲಿ ಕುತ್ಕೊಂಡು ಮಾಡ್ತಾರೆ, ನಾವು ರೋಡಲ್ಲಿ ಮಾಡ್ತೀವಿ ಅಷ್ಟೇ. ಕರೆಕ್ಟ್. ಓಕೆ, ನಿಮಗೆ ನಾನು ಇವಾಗ ಒಂದು 20 ಸೆಕೆಂಡ್ ಕೊಡ್ತೀನಿ. ಹಾಂ, ಹಬ್ಬಕ್ಕೆ ಮಾಡುವಂತ ಯಾವುದಾದ್ರೂ ಒಂದು 5 ತಿಂಡಿಗಳು ಹೇಳ್ತೀರಾ? ಏನು ಮಾಡ್ತಾರೆ? ಒಬ್ಬಿಟ್ಟು, ಕೇಸರಿ ಬಾತು, ಶಾವಿಗೆ ಪಾಯಸ, ಆಮೇಲೆ ಮಾಮೂಲಿ ಲಾಡ್ ಗಿಡ್ ಮಾಡೋ ಲಾಡ್ ಮಾಡ್ತಾರೆ. ಅದು ಬಿಟ್ರೆ ಚಿರೋಡಿ ಮಾಡ್ತಾರೆ. 5 ನಿಮ್ಮ ಮನೇಲಿ ಯಾವ್ದು ಮಾಡ್ತಾರೆ? ನಮ್ಮ ಮನೇಲಿ ಈಗ ಒಬ್ಬಿಟ್ಟು ಮಾಡ್ತಾ ಇರ್ತಾರೆ. ನಿಮ್ಮ ಫೇವ್ರೇಟ್ ಯಾವುದು? ಒಬ್ಬಿಟ್ಟೆ ಮೇಡಮ್. ಒಟ್ನಲ್ಲಿ ಒಬ್ಬಟ್ಟು ತಿಂದು ಹಬ್ಬ ಫುಲ್ ಸಖತ್ ಮಾಡೋದು. ಹಾಂ, ಸೂಪರ್. ಓಕೆ, ಆಲ್ ದ ಬೆಸ್ಟ್. ನಿಮ್ಮ ಹೆಸರು ಹೇಳಿ. ನವೀನ್ ಅಂತ. ಏನು ಮಾಡ್ಕೊಂಡಿರೋದು? ನಾವು ಆಟೋ ಡ್ರೈವರು. ಆಟೋ ಡ್ರೈವರ್. ಇಲ್ಲಿ ವ್ಯಾಪಾರ ಮಾಡಕ್ಕೆ ಬಂದಿದ್ದೀವಿ. ಡಬಲ್ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ, ಜೀವನ ಹೊಟ್ಟೆಪಾಡು ಮಾಡಬೇಕಲ್ಲ, ಮಾಡಬೇಕು. ಮಾಡಬೇಕು. ನಾಳೆ ಹಬ್ಬ ಜೋರ? ನಾಳೆ ಮಾಮೂಲಿ ನಡ್ಸೋರಿಗೆ ಹಬ್ಬ ಜೋರು, ನಮ್ಗೆ ಅಂಥವ್ರಿಗೆ ಏನಿಲ್ಲ. ನಾಳೆ ಬಂದು 4 ದಿವಸ ಆಗೈತಿ ಇಲ್ಲಿ ಮಳೆ. ಇದರಲ್ಲಿ ವ್ಯಾಪಾರ ಹಾಕಿ 1 ಲಕ್ಷ ಬಂಡವಾಳ ಹಾಕಿದ್ದೀವಿ. ಏನು ವ್ಯಾಪಾರ ಅಂತ ಹೋಸಲಿಗಿಂತ ಈ ಸಲ ತುಂಬ ಕಷ್ಟ ಇದೆ. ರೇಟ್ ಎಲ್ಲ ಜಾಸ್ತಿ ಆಗಿದೆ. ರೇಟ್ ಎಲ್ಲ ಜಾಸ್ತಿ ಆಗಿದೆ ಮೇಡಮ್. ಇದು ಅಲ್ಲೇ ಇದು 3,000 ರೂಪಾಯಿ ಬಾಕ್ಸು. 10 kg ಬಾಕ್ಸ್ ಬರುತ್ತೆ, 3,000 ರೂಪಾಯಿ ಬಾಕ್ಸು. ಎಲ್ಲ ಡಿಮ್ಯಾಂಡ್ ಆಗ್ಬಿಟ್ಟೈತೆ ಐಟಮು. ಬಟ್ ಏನಪ್ಪ ಅಂದರೆ ಎಲ್ಲ ಯಾಕಷ್ಟು ಯಾಕಷ್ಟು ಅಂತಾರೆ. ಕಸ್ಟಮರ್ಸ್ ತಗೊಂತಾರೆ ಅಂದರೆ ಪರವಾಗಿಲ್ಲ ಮೇಡಮ್, ಸುಮಾರಾಗಿ ನಡೀತಾ ಇದೆ ವ್ಯಾಪಾರ, ಏನು ಇದಾಗಿಲ್ಲ. ಬಟ್ ಮಳೆದೇ ಸ್ವಲ್ಪ ಹಿಂಸೆ ಆಗ್ಬಿಟ್ಟೈತೆ. ಹೋದ್ಸಲಿ ವರಲಕ್ಷ್ಮಿ ಹಬ್ಬಕ್ಕಿಂತ ಈ ಸಲ ಸ್ವಲ್ಪ ತುಂಬ ಕ್ರಿಟಿಕಲ್ ಜಾಸ್ತಿ ಆಗ್ಬಿಟ್ಟೈತೆ. ಯಾಕೆಂದರೆ ವ್ಯಾಪಾರದಲ್ಲಿ ಈಗ ಎಲ್ಲ ಐಟಮು ಜಾಸ್ತಿ ಆಗಿದೆ. ಆಮೇಲೆ ಒಂದೊಂದು ಕೆಲವು ಸೀಸನ್ ಇರಲ್ಲ. ಆಮೇಲೆ ಅದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ. ಇದು ಸಿಮ್ಲಾ ಆಪಲ್ಲು, ಇದು 300 ರೂಪಾಯಿ, ಕೆಜಿನ 300 ರೂಪಾಯಿ. ಸ್ವಲ್ಪ ಪರವಾಗಿಲ್ಲ ನಡೀತಾ ಇದೆ ಮೇಡಮ್. ನಮ್ಮ ಮನೇಲಿ ಏನು ಸ್ಪೆಷಲ್ ಅಂದರೆ, ನಾನು ಹೋಗೋದೇ ಶುಕ್ರವಾರ ನೈಟು ಮೇಡಮ್. ಶನಿವಾರ ಬೆಳಗ್ಗೆ ಹೋಗ್ತೀನಿ, ಇದೆಲ್ಲ ಖಾಲಿ ಮಾಡ್ಕೊಂಡು ಶನಿವಾರ ಹೋಗ್ತೀನಿ. ಅಲ್ಲಿ ಗಂಟ ಮನೇಲಿ ಏನು ಮಾಡಿರ್ತಾರೋ ಏನು ಬಿಟ್ಟಿರ್ತಾರೋ ಗೊತ್ತಿಲ್ಲ. ಮನೆಯವ್ರು ಇದ್ದಂಗೆ ಆಚರಿಸ್ಕೋತಾರೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹೆಣ್ಮಕ್ಳುಗಳಿಗೆ ನಿಮ್ಮಿಂದ ಏನು ಮೆಸೇಜ್ ಕೊಡ್ತೀರಾ? ಮೇಡಮ್, ಹೆಣ್ಣು ಮಕ್ಳುಗಳಿಗೆ ಮೆಸೇಜ್ ಏನಪ್ಪ ಅಂತಂದರೆ ಖುಷಿಯಾಗಿ ಚೆನ್ನಾಗಿ ಮನೆಗಳಲ್ಲಿ ಏನು ಗಲಾಟೆ ಮಾಡ್ಕೊಳ್ಳೋದಂಗೆ ಆರಾಮಾಗಿ ಖುಷಿಯಾಗಿದ್ದರೆ ಅದೇ ವರಲಕ್ಷ್ಮಿ. ನಮಗೆ. ಹಲೋ, ನಿಮ್ಮ ಹೆಸರು? ಅನು ವೀಣಾ ಅಂತ ಮೇಡಮ್. ನೀವು ಹಬ್ಬ ಮಾಡ್ತೀರಾ? ಮಾಡ್ತೀವಿ ಮೇಡಮ್. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ನಾವು ಆಗಲೇ ಒಂದು 7-8 ವರ್ಷದಿಂದ ಮಾಡ್ತಿದ್ದೀರಾ? ಏನೇನು ಮಾಡ್ತೀರಾ ಈ ಹಬ್ಬಕ್ಕೆ? ಮಾಮೂಲಿ ವರಮಹಾಲಕ್ಷ್ಮಿ ಕುಡಿಸ್ತೀವಿ, ಒಬ್ಬಟ್ಟು, ಅಡುಗೆ ಮತ್ತು ಹಣ್ಣು ಹೂವು ಎಲ್ಲ ಅಲಂಕಾರ ಮಾಡ್ತೀವಿ. ಈ ಹಬ್ಬದ ಸ್ಪೆಷಲ್ ಏನಮ್ಮ? ವರಮಹಾಲಕ್ಷ್ಮಿ ಪೂಜೆ ಮಾಡೋದೇ ಸ್ಪೆಷಲ್ ಅಂತೀರಾ? ಓಕೆ, ಏನೇನೆಲ್ಲ ಮಾಡಿದ್ದೀರಾ ಮನೇಲಿ ಈಗ? ಇವಾಗ ಒಬ್ಬಟ್ಟು, ಮಾಮೂಲಿ ಒಬ್ಬಟ್ಟೆ ಅಮ್ಮನಿಗೆ ಜಾಸ್ತಿ ಶ್ರೇಷ್ಠ ಅಂತೀರಾ? ಇಲ್ಲೆಲ್ಲ ರೇಟ್ ಜಾಸ್ತಿ ಆಗಿದ್ರಲ್ಲ, ಇದನ್ನೇನು ಹೇಳ್ತೀರಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರೇಟ್ ಜಾಸ್ತಿ ಏನು ಮಾಡೋದು, ರೇಟ್ ಆದರೂ ಮಾಡಲೇಬೇಕು, ಕಮ್ಮಿ ಆದರೂ ಮಾಡಲೇಬೇಕಲ್ಲ, ಹಬ್ಬ ಮಾಡಲೇಬೇಕಲ್ಲ. ನೀವು ಕಳಶ ಕುಂಡಿಸ್ತೀರಾ? ಹಾಂ, ಕಳಸ ಕೊಡಿಸ್ತೀವಿ. ಕಳಶದ ಒಳಗಡೆ ಏನೇನು ಹಾಕ್ತೀರಾ ಮನೆಗೆ? ಕಳಸದೊಳಗಡೆ ವೀಣಾ, ಕಳಸದೊಳಗಡೆ ಹೇಳು. ವೀಣಾನ ಮಾಡೋದು ನೀವು? ನಾವು ಮಾಡ್ತೀವಿ. ಕಳಸದೊಳಗಡೆ
ಖರ್ಜೂರಿ ಕಲ್ಸಕ್ರೆ, ಆಮೇಲೆ ಇದು ಅರಿಶಿನ ಕುಂಕುಮ ಹಾಕ್ತೀವಿ. ಆಮೇಲೆ ಇಲೆದೆಲ್ಲ ಇಟ್ಬಿಟ್ಟು ಕಾಯಿ ಇಟ್ಬಿಟ್ಟು ಮುಖವಾಡ ಇಟ್ಟು ಈಗ ಹೊಸ್ದಾಗಿ ಹಬ್ಬ ಮಾಡ್ತಿರ್ತಾರಲ್ಲ ಅವ್ರಿಗೆ ಏನು ಹೇಳ್ತೀರಾ? ಯಾವ ಥರ ಟಿಪ್ಸ್ ಕೊಡ್ತೀರಾ ಹಬ್ಬ ಮಾಡೋದಕ್ಕೆ? ಅವ್ರಿಗೇನು ಗೊತ್ತಿರಲ್ಲ ಅಲ್ಲ, ಏನು ಹೇಳ್ತೀರಾ? ಅವ್ರಿಗೆ ಮಾಮೂಲಿ ಕಳಸ ಎಲ್ಲ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಳ್ಸೋಕ್ಕೆ ಖರ್ಜೂರ ಕಲ್ಸಕ್ರೆ ಮತ್ತು ಅರಿಶಿನ ಕುಂಕುಮ ನೀರೊಳಗೆ ಒಳ್ಳೆ ಸ್ವಚ್ಛ ನೀರು ತಗೊಂಡು ನೀರೊಳಗೆ ಹಾಕ್ಬಿಟ್ಟು ಎಲೆ ಇಟ್ಟು ಆಮೇಲೆ ಕಾಯಿ ಇಟ್ಟು ಅದ್ರ ಮೇಲೆ ಲಕ್ಷ್ಮಿ ಮುಖವಾಡ ಇದ್ದರೆ ಇಡ್ಬೋದು, ಇಲ್ಲಾಂದರೆ ಅಲ್ಲೇ ಲಕ್ಷ್ಮಿ ಥರನೇ ಮುಖವಾಡ ಬರೆದ್ಬಿಟ್ಟು ಪೂಜೆ ಮಾಡ್ಬೋದು. ಹಲೋ ಸರ್, ನಿಮ್ಮ ಹೆಸರು? ವಿಜಯ್ ಕುಮಾರ್ ಅಂತ, ಎಲ್ಲಿಂದ ಬರ್ತೀರಾ? BTM ಲೇಔಟ್. ಶಾಪಿಂಗ್ ಎಲ್ಲ ತುಂಬ ಜೋರಾಗೇ ಇದೆ ಹಬ್ಬಕ್ಕೆ, ನಡೀತಾ ಇದೆ ಹಬ್ಬ ನಿಮ್ಮ ಮನೇಲಿ ಜೋರ? ಸುಮಾರಾಗಿ. ಎಷ್ಟು ವರ್ಷದಿಂದ ಮಾಡ್ತಾರೆ ಸರ್? ನಾವು ಹುಟ್ಟದಾಗಿಂದ ಮಾಡ್ತಾನೆ. ಕುಂಡಿಸ್ತಾರ ನಿಮ್ಮ ಮನೆಯಲ್ಲಿ? ಹೌದೌದು. ಓಕೆ, ಹಬ್ಬ ಅಂದರೆ ಈ ಹಬ್ಬ ಅಂದರೆ ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಸ್ಪೆಷಲ್. ಹೌದೌದು. ನಿಮ್ಗೆ ಯಾವ ಥರ ಇದು ಇಂಪ್ಯಾಕ್ಟ್ ಆಗುತ್ತೆ ಸರ್? ಅವರೇ ಮಾಡ್ತಾ ಇರೋದು, ಅವರಿಂದ ಪರ್ಚೇಸ್ ಮಾಡ್ತಾ ಇದ್ದಾರೆ. ನಾನು ಕಾರಲ್ಲಿ ಇಟ್ಟು ಬರೋಣ ಅದಕ್ಕೊಂದು. ನಾವು ಏನಿದ್ರು ಅವರೇ ಎಲ್ಲ ನೋಡ್ಕೊಳ್ಳೋದು. ಹೌದಾ? ಈ ಹಬ್ಬದ ಟೈಮಲ್ಲಿ ಎಲ್ಲ ರೇಟ್ಗಳು ಜಾಸ್ತಿ ಆಗ್ತಿದೆ. ಹೌದೌದು. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಮ್ಮ ಬಡವರು ಹಬ್ಬ ಮಾಡೋದು ಕಷ್ಟನೇ ಈಗಿರೋ ಬೆಲೆಗೆ ಅಂದ್ಬಿಟ್ಟು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮ ಮಿಸ್ಸಸ್ಗೆ ಏನು ಗಿಫ್ಟ್ ಕೊಟ್ರಿ? ಆ್ಯಕ್ಚುಲಿ ನಮ್ಮ ಮನೆ ಲಕ್ಷ್ಮಿ ಅಂದ್ರೆ ಅವರೇ ಅಲ್ವಾ? ಅವರಿಲ್ಲ. ನೀವೇನು ಸರ್ಪ್ರೈಸ್ ಆಗಿ ಅವ್ರು ಸ್ಯಾರಿ ಕೊಡ್ಸೋದು ಆ ಥರ ಏನಾದ್ರು? ಇಲ್ಲ, ಅವರಿಲ್ಲ, ಮಿಸ್ಸಸ್ ಇಲ್ಲ. ನಮ್ಮ ಸೊಸೆ ಅವ್ರ ಸ್ಯಾರಿ ಸಾರಿ ಓಕೆ. ಹಬ್ಬದಲ್ಲಿ ಏನೇನು ಸ್ಪೆಷಲ್ ಮಾಡ್ತಿದ್ದೀರಾ ಸರ್ ಮನೆಯಲ್ಲಿ? ಮಾಮೂಲಿ ಹೋಳಿಗೆ, ಒಬ್ಬಟ್ಟು. ಓಕೆ, ನಿಮ್ಮ ಫೇವ್ರೇಟ್ ಯಾವುದು? ನನಗೆ ಹೋಳಿಗೆನೇ. ಹಬ್ಬಕ್ಕೆ ಎಲ್ರಿಗೂ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಹಬ್ಬದ ಸ್ಪೆಷಲ್? ಏನು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾವಿಲ್ಲೇ ಶಾರಕಿ ಇಲ್ಲೇ ಇದ್ದೀರಾ? ಇಲ್ಲೇ. ನಾಳೆ ಹಬ್ಬ ನಿಮ್ಮ ಮನೇಲಿ ಮಾಡ್ತಾರಾ? ಇಲ್ಲ, ನಮ್ಮ ಮನೇಲಿ ಮಾಡ್ತಾ ಇದ್ವಿ, ಈ ವರ್ಷ ಮಾಡಲ್ಲ. ಮಿಸ್ಸಸ್ ಎಕ್ಸ್ಪೈರ್ ಆಗಿದ್ದಾರೆ, ನಾವು ಮಾಡಲ್ಲ. ಓಕೆ ಓಕೆ ಸರಿ. ಎಷ್ಟು ವರ್ಷದಿಂದ ಮಾಡ್ತಿದ್ರು ಮುಂಚೆ? ನಾವು 8-10 ವರ್ಷದಿಂದ ಮಾಡ್ತಾ ಇದ್ದೀವಿ. ಮಾಡ್ತಿದ್ದೀರಾ? ಮಗಳು ಅಳಿಯಂದ್ರು ಎಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿನ ವ್ಯಾಪಾರ ಹೇಗೆ ಹೋಗ್ತಾ ಇದೆ? ಇಲ್ಲಿನ ವ್ಯಾಪಾರ ಚೆನ್ನಾಗಿದೆಮ್ಮ. ಈ ನಡುವೆ ಸ್ವಲ್ಪ ವ್ಯಾಪಾರ ಕಮ್ಮಿನೇ ಇಲ್ಲಿ. ಕಮ್ಮಿ ಹೆಂಗೆ? ಜಾಸ್ತಿ ಆಗಿದೆ ಅಲ್ಲ? ಎಲ್ಲಿ ರೇಟ್ ಜಾಸ್ತಿ ಆಗಿದೆ. ಜನ ಇಲ್ವಲ್ಲ, ಹಬ್ಬಗಳು ಮಾಡ್ತಾ ಇಲ್ವಲ್ಲ. ದುಡ್ಡು ಇರ್ಬೇಕಲ್ಲ, ಮೇನ್ ದುಡ್ಡು. ದುಡ್ಡೇ ದೊಡ್ಡಪ್ಪ. ದುಡ್ಡಿದ್ರೆ ತಾನೇ ಹಬ್ಬ. ದುಡ್ಡಿಲ್ಲ ಅಂದರೆ ಏನು ಹಬ್ಬ ಆಗುತ್ತೆ? ಅದು ಕರೆಕ್ಟ್. ನಾವು ದೇವಸ್ಥಾನದವರು. ನಾವು ಇಲ್ಲಿ ಶಿವನ ದೇವಸ್ಥಾನ ಇದೆಯಲ್ಲ, ಈ ದೇವಸ್ಥಾನದವರು ನಾವು ಇಲ್ಲಿ. ಅದೇ ಹೌದಾ? ಇಲ್ಲಿ ಹಬ್ಬ ಮಾಡ್ತಾರಾ? ಮಾಡ್ತೀವಿ. ತಿಂಗಳು 30 ಇಲ್ಲ ಹಬ್ಬ ಅಂದರೆ ನಾವು ಅಮ್ಮನಿಗೆ ಅಲಂಕಾರ ಮಾಡಿ ಪೂಜೆ ಮಾಡ್ತೀವಿ. ಇದೆಲ್ಲ ಮಾಡಿದ್ದೀವಿ ಹೊಸದಾಗಿ. ಈ ತಿಂಗಳು 30ನೇ ತಾರೀಕು ನಾವು ಕುಂಭಾಭಿಷೇಕ ಇಟ್ಕೊಂಡಿದ್ವಿ. ಎಲ್ಲರೂ ಬರ್ತಾರೆ, MLA MP ಎಲ್ಲರೂ ಎಲ್ಲ ಕರೆಸ್ತಾ ಇದ್ದೀನಿ. ಎಲ್ಲ ಕಾರ್ಡೆಲ್ಲ ಕೊಟ್ಟಿದ್ದೀನಿ. ಗ್ರ್ಯಾಂಡಾಗಿ ಮಾಡ್ತೀವಿ ಈ ಸಲ ನಾವು. ಜೋರ್ ಹಬ್ಬ ಹಾಂ, ಬನ್ನಿ 30ನೇ ತಾರೀಕು ಬನ್ನಿ. ಬೆಳಿಗ್ಗೆ ಎಲ್ಲ ಇರ್ತಾರೆ, MLA ಅವರು ಇವರೆಲ್ಲ ಬರ್ತಾರೆ. ಬನ್ನಿ. ಅಂಜಿನಮ್ಮ. ಎಲ್ಲಿಂದ ಬರ್ತಿದ್ದೀರಾ? ಮಾರೇನೆಲ್ಲಿ. ನಾಳೆ ಹಬ್ಬ ಜೋರ? ಏನಮ್ಮ, ನನಗೆ ಸೋಮ್ ಎಷ್ಟಿದ್ರೆ ಅಷ್ಟು ಮಾಡ್ತೀನಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಮ್ಮ? ನಾನಾ ಎಷ್ಟು ವರ್ಷ ಗೊತ್ತಾಗಲ್ಲ. ಫುಲ್ ಜೋರ ಹಾಗಾದ್ರೆ ಹಬ್ಬ? ಹಾಂ, ಜೋರೆ. ಇಲ್ಲೆಲ್ಲ ರೇಟ್ ಜಾಸ್ತಿ ಆಗಿದೆಯಲ್ಲ? ಹ್ಞೂ ನಮ್ಮ ರೇಟ್ ಜಾಸ್ತಿ, ಎಲ್ಲ ರೇಟ್ ಜಾಸ್ತಿ. ಏನು ಮಾಡೋದು? ಅವರು ಬಡವ್ರೆ, ಏನೋ ತಕೊಂಡು 3 ಗಂಟೆಗೆ ಎದ್ದೋಗಿ ಮಾರ್ಕೆಟ್ಗೆ ಹೋಗಿ ತಂದು ಕೊಡಲ್ಲ ಕದ. ಹಾಂ, ಇವ್ರಿಗೆ ಇದೇನೋ దీనికి ಫೀಸ್ ಕಟ್ಟಲ್ಲ కదా. ಫೀಸ್ ಕಟ್ಟಬೇಕು? ಹ್ಞೂ, ಕಟ್ಟಬೇಕು ಅಮ್ಮ ಪಾಪಮ್ಮ. ಅದಕ್ಕೆ ಅವ್ರೇನೋ ಬಡವ್ರಂತ ಮಾಡ್ತಾರೆ. ನಾನು ಅಮ್ಮ ಚೌಕಾಶಿ ಮಾಡಲ್ವಾ? ಬಾರ್ಗೇನ್ ಮಾಡಲ್ವಾ? ಬಾರ್ಗೇನ್ ಮಾಡಲ್ವಾ? ಯಾರು? ನೀವು ಮಾಡ್ತೀನಿ. ಕೊಡ್ತಾರೆ ಒಬ್ಬೊಬ್ರು, ಸುಮ್ಮನೆ ಕೊಡ್ತಾರೆ, ಬೇಡ ಅಮ್ಮ ಅಂತಾರೆ. ಒಬ್ಬೊಬ್ರು ಕಾಸು ಕೊಡಮ್ಮ ಅಂತಾರೆ. ಅಷ್ಟೇ, ಎಲ್ಲರೂ ಒಂದೇ ಇರ್ತಾರಮ್ಮ ಮಾಡಿ ಅಷ್ಟೇ. ನಾಳೆ ಹಬ್ಬಕ್ಕೆ ಏನೇನು ಸ್ಪೆಷಲ್ ಮಾಡ್ತಿದ್ದೀರಾ ತಿಂಡಿ? ಏನೋ ನನಗೆ ಇಷ್ಟ ಇದ್ರೆ ಅದು ಮಾಡ್ಕೊಡ್ತೀನಿ. ನಿಮಗೇನು ಇಷ್ಟ? ದೇವ್ರಿಗೆ ಇಷ್ಟ ಆಗುತ್ತೆ? ಅದೇ ದೇವ್ರಿಗೆ ಏನು ಇಷ್ಟ ಆಗಿದ್ರೆ ಅದು ಮಾಡ್ಕೊಡ್ತೀನಿ. ಏನು ಇಷ್ಟ ದೇವ್ರಿಗೆ? ಏನು ಸ್ಪೆಷಲ್? ಅದೇ ಏನೋ తిప్పే అబ్బుదు ఉబ్బట్టు కర్జికాయలు తెలుగులో అమ్మా అవి కర్జికాయలు మళ్ళా ఏంది నిప్పట్టె ఇదేంది చక్ಲಿ అది అని ಮಾಡ್ತೀನಿ. ಮಾಡಬೇಕು. ಅಂಗಡಿಯೆಲ್ಲ ತಂದು ಕೊಟ್ಟಿದ್ರೆ ಅಮ್ಮಕ್ಕೆ ಇಷ್ಟ ಆಗಲ್ಲ. ಮನೆಯೆಲ್ಲರೂ ಖುಷಿಗೆ ಮಾಡಿದ್ರೆ ಇಷ್ಟ ಅಲ್ವಾ? ಎಷ್ಟು ನನಗೆ ನಿನ್ನೆ ಕರ್ತೀನಿ ಬಾ ನಮ್ಮ ಮನೆಗೆ. ಇವಾಗೆ ಬಾ ಅಷ್ಟೇ ಅಲ್ವಾ? ವರಮಹಾಲಕ್ಷ್ಮಿ ಹ್ಯಾಪಿ